ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್ ಹಿಂದಿನ ದಿನದ್ದು ಕಂಟಿನ್ಯೂಷನ್ ವ್ಲಾಗ್ಗೆ ಇದು, ಬೇರೆ ಏನೂ ಅಲ್ಲ. ಸೊ ನೈಟ್ ಅರ್ಶಿಣದ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಬಂದು ನಿದ್ದೆ ಮಾಡಿಬಿಟ್ವಿ. ಬಟ್ ಮಲಗೋದಕ್ಕಿಂತ ಮುಂಚೆ ಮೆಹಂದಿ ಹಾಕ್ಕೊಂಡಿದ್ವಿ. ಅಂದರೆ ಅಮ್ಮ ಒಬ್ಬರಿದ್ದರು, ಫ್ರೆಂಡ್ ಅವರಮ್ಮ. ಸೊ ಅವ್ರು ಮೆಹಂದಿ ಹಾಕಬೇಕು ಅಂತ ಕೇಳ್ತಾಯಿದ್ರು, ಅವ್ರಿಗೆ ಆಸೆ ಆಗಿತ್ತು ಅಂತ ಕೇಳಿದ್ರು. ಸೊ ಮೆಹಂದಿ ಹಾಕ್ಕೊಂಡ್ವಿ. ಹಾಗೆ ನಾನು ಫುಲ್ ಹ್ಯಾಂಡ್ ಮೆಹಂದಿ ಹಾಕ್ಕೊಳ್ಳಿಲ್ಲ, ಜಸ್ಟ್ ಫಿಂಗರ್ಸ್ಗೆ, ಮೇಲೆ ಇರೋ ಫಿಂಗರ್ಸ್ಗೆ ಮಾತ್ರ ಹಾಕ್ಕೊಂಡೆ. ಜಸ್ಟ್ ಏನೋ ಒಂದು ಡಿಸೈನ್ ನೋಡಿದ್ದೆ, ಅದನ್ನ ಟ್ರೈ ಮಾಡೋಣ ಅಂತೇಳಿ. ಫ್ರಂಟ್ ಹ್ಯಾಂಡ್ಗೆ ಏನೂ ಹಾಕ್ಕೊಳ್ಳಿಲ್ಲ, ಜಸ್ಟ್ ಮುಂದೆ ಮಾತ್ರ ಹಾಕ್ಕೊಂಡೆ. ಬಟ್ ಮೆಹಂದಿ ಚೆನ್ನಾಗಿರಲಿಲ್ಲ ಅದು. ಸೊ ಹಾಗಾಗಿ ಅದು ಕಲರ್ ಬರಲೇ ಇಲ್ಲ. ಮುಹೂರ್ತ 9:30 ಇದ್ದಿದ್ದರಿಂದ ಎಲ್ಲರೂ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದ್ವಿ. ಮಳೆ ಯಾವ ರೇಂಜಿಗೆ ಬರ್ತಿತ್ತು ಅಂತಂದರೆ, ಬಿಸಿ ನೀರು ಕೂಡ ಬರ್ತಾ ಇರಲಿಲ್ಲ, ತಣ್ಣಗಾಗಿತ್ತು ಅಷ್ಟು ಮಳೆ. ಹೋಲ್ ನೈಟ್ 1 ಸೆಕೆಂಡು ಸಹ ಫ್ರೀ ಇಲ್ದಂಗೆ ಮಳೆ ಬರ್ತಿತ್ತು. ಪಾಪ ಮದುವೆ ಗಂಡಿಗೆ ಎಲ್ಲರೂ ಕನ್ಫ್ಯೂಸ್ ಮಾಡ್ತಿದ್ರು, 3 ಗಂಟೆ ಸಾಕು 2 ಗಂಟೆ ಸಾಕು ಅಂತೇಳಿ. ಅವರು ಕನ್ಫ್ಯೂಸ್ ಆಗಿದ್ರು, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಸೊ ಮುಹೂರ್ತ ಮುಗಿಸ್ಕೊಂಡು ದಾರೆ ಎರೆದು ಊಟಕ್ಕೆ ಬಂದ್ವಿ. ಮಳೆ ಯಾವ ರೇಂಜಿಗೆ ಬರ್ತಿದೆ ನಿಮಗೆ ಕಾಣಿಸ್ತಿದೆ ಅಲ್ವಾ? ಸೊ ಊಟ ಮುಗಿಸ್ಕೊಂಡು ಮದುವೆ ಗಂಡು ಹೆಣ್ಣಿಗೆ ಫೋಟೋ ಶೂಟ್ ಮಾಡ್ತಿದ್ರು. ನಾವು ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಒಂದು ಸ್ವಲ್ಪ ಹೊತ್ತು ಮಳೆ ಸ್ಟಾಪ್ ಆಯಿತು. ಅಂದರೆ ಹನಿ ಹನಿ ಬರ್ತಿತ್ತು, ಬಟ್ ಸ್ಟಿಲ್ ವಿತಿನ್ ನೋ ಸೆಕೆಂಡ್ಸ್ ಮತ್ತೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸಣ್ಣ ಎಲ್ಲರೂ ಫೋಟೋಸ್ ತೆಗೆಸ್ಕೋಬೇಕಾದ್ರೆ ಕ್ಯಾಮ್ರಾಮ್ಯಾನ್ ನಮಗೂ ಪೋಸಸ್ ಹೇಳ್ಕೊಡ್ತಾಯಿದ್ರು. ಜಸ್ಟ್ ಒಂದೆರಡು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಫೋಟೋಸ್ ತೆಗೆಸ್ಕೊಳ್ಬೇಕಾದ್ರೆ ಮುನಿ ಫ್ರೆಂಡ್ಸ್ ಒಂದಷ್ಟು ಜನ ಆಲ್ರೆಡಿ ಮಾತಾಡಿಕೊಂಡು ಮಳೆ ಬರ್ತಿದ್ರು. ಸಡನ್ನಾಗಿ ಛತ್ರಿ ತಗೊಂಡು ಹೇಗೂ ನೆಂದೆ ಅಲ್ವಾ ಅಂತ ಸುಮ್ಮನೆ ಆಗಿಬಿಟ್ಟೆ. ನನಗಂತೂ ಫೋಟೋ ಕ್ರೇಜ್ ತುಂಬಾ ಇದೆ. ಬಟ್ ಆದರೂ ಮಳೆ ಬರ್ತಿತ್ತಲ್ವ, ಅದಕ್ಕೆ ಅಂತ ಪ್ರಿಪೇರ್ ಆಗಿದ್ರೆ ಫೈನ್, ಫೋಟೋಸ್ ತಗೋಬೋದು. ಬಟ್ ಬೇರೆ ಕಡೆನೂ ಹೋಗೋದಿದ್ದರಿಂದ ಜಸ್ಟ್ ಒಂದೆರಡು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ವಿ. ಫೋಟೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಮದುವೆ ಮನೇಲಿ ಮದುವೆ ಫಂಕ್ಷನ್ ಫೋಟೋಸ್ ಅದೆಲ್ಲ ಮುಗಿಸ್ಕೊಂಡು ನಾವು ನೇತ್ರಾವತಿ ನದಿಗೆ ಬಂದ್ವಿ. ಆ್ಯಕ್ಚುಲಿ ಇಷ್ಟು ಮಳೆ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ವೈಶುಗೆ ಹಿಂದಿನ ದಿನ ಹೇಳಿದ್ವಿ ವಾಟರಲ್ಲಿ ಆಟ ಆಡಿಸ್ತೀವಿ ಅಂತ. ಅವಳು ಫಿಕ್ಸ್ ಆಗೋಗಿದ್ಲು ಆಡಲೇಬೇಕು ಅಂತ. ಸೊ ಲಾಸ್ಟ್ ಮೊಮೆಂಟಲ್ಲಿ ಹೊರಡೋವಾಗ ನಾವು ಜಸ್ಟ್ ನದಿ ಹತ್ರ ಬಂದಿದ್ದಾಯಿತು. ವಾಟರ್ ಫ್ಲೋ ತುಂಬ ಇತ್ತು, ತುಂಬ ಅಂದರೆ ತುಂಬ ಮಳೆ ಅಲ್ವಾ. ಸೊ ಹಾಗಾಗಿ ವಾಟರ್ ಫ್ಲೋ ಇತ್ತು. ಹಾಗಾಗಿ ಅಂದರೆ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ಹೊಸ ನೀರು ಅಂತಾರಲ್ವ, ಫುಲ್ ಕೊಚ್ಚೆ ನೀರು ಥರ ಇತ್ತು. ಬಟ್ ವೈಶುಗೂ ಅಲ್ಲಿ ಹೋಗಿದ ತಕ್ಷಣ ವಾಟರ್ ಕಲರ್ ನೋಡಿಬಿಟ್ಟು ಬೇಡ ನಾನು ಆಟ ಆಡೋದಿಲ್ಲ ಅಂತೇಳಿ ಹೇಳಿದ್ಲು. ಇನ್ ಕೇಸ್ ವಾಟರ್ ಚೆನ್ನಾಗಿದ್ರು ಆಟ ಆಡಿಸ್ತಾ ಇರಲಿಲ್ಲ, ಬಿಕಾಸ್ ಮಳೆ ಬಂದಿದೆ ಅಲ್ವಾ. ಆ ನೀರಲ್ಲಿ ಆಟ ಆಡಿದ್ರೆ ಹೊಸ ನೀರಲ್ಲಿ ಮತ್ತು ಜ್ವರ ಹುಷಾರಿಲ್ದಿರ ಹಂಗಾಗುತ್ತೆ ಅಂತೇಳಿ ಆಡೋಕ್ಕೆ ಬಿಡಲಿಲ್ಲ. ನಮ್ಮ ನೇತ್ರಾವತಿಗೆ ಬಂದಿದ್ದೀರಿ. ದಂಡ ನಾನೇ ನನ್ನೇನೆ. ನಮ್ಮಮ್ಮ ನೋಡಿಯಲ್ಲಿ ಮಾ
ಪರ್ಸ್ ನೋಡಿ. ಸೊ ನೇತ್ರಾವತಿ ಹತ್ರ ಮುಗಿಸ್ಕೊಂಡು ಸೂರ್ಯನ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಅಂದರೆ ನಾನು ಇಲ್ಲಿಗೆ ಬರ್ತಿರೋದು ಫಸ್ಟ್ ಟೈಮ್. ಈ ದೇವಸ್ಥಾನದ ಹತ್ರ ಅಂದರೆ ಈ ದೇವಸ್ಥಾನದಲ್ಲಿ ಏನೇ ಹರಕೆ ಮಾಡಿಕೊಂಡ್ರು ಮನೆ ಕಟ್ಟೋದಾಗಲಿ ಮದುವೆ ವಿಚಾರ ಇನ್ನು ಯಾವುದೇ ಪ್ರಾಬ್ಲಮ್ಸ್ ಲಾಂಗ್ ಟೈಮಿಂದ ಆಗದೆ ಇರೋದು ಆಗುತ್ತೆ ಅಂತೇಳಿ ಹೇಳ್ತಾರಂತೆ. ಬಟ್ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲೊಬ್ರು ಗೈಡ್ ಇದ್ರು, ಅವ್ರು ಹೇಳಿದ್ದು. ಅವಾಗಲೇ ನನ್ನ ಮೆಟ್ಲದ್ರಿಂದ ಇಳಿದು ಬರ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಅಂದ್ರೆ ಅಮ್ಮ ಆಫ್ ಮಾಡ್ಬಿಟ್ಟವ್ರೆ. ಆ್ಯಕ್ಚುಲಿ ಕಂಪ್ಲೀಟಾಗಿ ಎಲ್ಲೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬಿಕಾಸ್ ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಮಾಡೋದಿಲ್ಲ ಅಲ್ವಾ. ಶಿವ ಮತ್ತು ಪಾರ್ವತಿ ದೇವರು ಅಂತ ಹೇಳಿದ್ರು. ಹಾಗೆ ಪಕ್ಕದಲ್ಲೇ ನಾಗಬನ ಇತ್ತು, ಅಲ್ಲಿ ಲೇಡೀಸ್ಗೆ ಅಲೋ ಇಲ್ಲ, ಓನ್ಲಿ ಜೆಂಟ್ಸ್ ಮಾತ್ರನೇ ಹೋಗಬೇಕು ಅಂತ ಹೇಳಿದ್ರು. ಹರ್ಷ ನನಗೆ ಈ ವಿಡಿಯೋ ಕ್ಲಿಪ್ಸ್ನ ಶೇರ್ ಮಾಡ್ದ. ಅಲ್ಲಿ ಈ ರೀತಿ ನಾಗರ ಕಲ್ಲಿತ್ತು, ಬಟ್ ಫುಲ್ ಕಂಪ್ಲೀಟಾಗಿ ಕವರ್ ಮಾಡಿಬಿಟ್ಟಿದ್ರು. ಅಲ್ಲಿ ಸುತ್ತಮುತ್ತ ಗ್ರೀನರಿ, ಫುಲ್ ಫಾರೆಸ್ಟ್, ಒಳಗಡೆ ಫಾರೆಸ್ಟ್ ಥರ ಇದೆ. ಬಟ್ ಅಲ್ಲಿ ಅದು ಬಿಟ್ಟು ಜಾಸ್ತಿ ಏನೂ ವಿಡಿಯೋ ಮಾಡ್ಕೊಳ್ಳೋ ಅಂಥದ್ದು ಇರಲಿಲ್ಲ. ಸೊ ಒಂದು ಕಡೆಯಿಂದ ಟೆಂಪಲ್ ಈ ರೀತಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದಕ್ಕೆ ಮೊದಲು ಯಾರಾದರೂ ಹೋಗಿರೋರು ಇದ್ದರೆ ಓಕೆ ಫೈನ್, ಬಟ್ ನಾನು ಫಸ್ಟ್ ಟೈಮ್ ಬಂದಿರೋದಲ್ವ. ಸೊ ಯಾರಾದರೂ ನಂತರ ನೋಡ್ತಾ ಇರೋದು ಫಸ್ಟ್ ಟೈಮ್ ಆದರೆ ಅವ್ರಿಗೋಸ್ಕರ ಜಸ್ಟ್ ಒಂದು ಕ್ಲಿಪ್ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ರೀತಿ ಇದೆ. ಆ್ಯಕ್ಚುಲಿ ಇದು ಎಂಟ್ರೆನ್ಸಲ್ಲೇ ಇದೆ. ಅದು ಲೆಫ್ಟ್ ಸೈಡಲ್ಲಿ ಬೋರ್ಡ್ ಹಾಕಿದ್ರು, ನಾಗಬನ ಮಹಿಳೆಯರಿಗೆ ಪ್ರವೇಶ ಇಲ್ಲ ಅಂದ್ಬಿಟ್ಟು. ಸೊ ಅಲ್ಲಿಂದ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ನಾವು ಒಂದು ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ರಾಮರ ದೇವಸ್ಥಾನಕ್ಕೆ ಬಂದ್ವಿ. ಹಂಗೆ ಬಾವಳ ನಿದ್ದೆಯಿಂದ ಇದ್ರು ಹರ್ಷ. ಇಲ್ಲೂ ವಿಡಿಯೋ ಮಾಡ್ಕೊಳಂಗಿಲ್ಲ, ಸ್ಟಾರ್ಟಿಂಗಲ್ಲೇ ಬೋರ್ಡ್ ಹಾಕಿದ್ರು. ಬಟ್ ಸ್ಟಿಲ್ ಒಳಗಡೆ ಹೋದಾಗ ಒಂದೆರಡು ವಿಡಿಯೋಸ್ ಮಾಡಿಕೊಂಡೆ. ಇಲ್ಲಿ ಇದು ಇನ್ನೊಂದಷ್ಟು ವಿಡಿಯೋಸ್ ಕ್ಲಿಪ್ಸ್ ಮಿಸ್ ಆಗಿದೆ, ಸೊ ಹಂಗಾಗಿ ಶೇರ್ ಮಾಡೋಕ್ಕಾಗಿಲ್ಲ. ಹಾಗೆ ಬರಬೇಕಾದ್ರೆ ಸೌತಡ್ಕ ದೇವಸ್ಥಾನಕ್ಕೆ ಬಂದ್ವಿ, ಗಣಪತಿ ದೇವಸ್ಥಾನಕ್ಕೆ. ಅಲ್ಲೂ ಅಷ್ಟೇ ದೇವ್ರ ಹತ್ರ ಹೋಗಿ ದರ್ಶನ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಮಳೆ ಬರ್ತಾಯಿತ್ತು. ಟಿ ಟಿ ಒಳಗಡೆ ಕುತ್ಕೊಂಡು ಎಲ್ಲರೂ ಅಂದರೆ ದೇವ್ರ ನೀರಕ್ಕೆ ಟಿ ಟಿನ ನಿಲ್ಲಿಸಿದ್ರು. ಸೊ ಟಿ ಟಿಯಿಂದನೇ ನಮಸ್ಕಾರ ಹಾಕ್ಕೊಂಡ್ರು. ಕಡಿಮೆ ಅಂದರೂ 2 hours ವೆಯ್ಟ್ ಮಾಡಿರ್ತೀವಿ. ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನಾನು ಮಾತ್ರ ಇಳಿದು ಹೋಗಿ, ನಾನು ಮುನ್ನಿ ಇನ್ನೊಂದಿಬ್ಬರು ಮಾತ್ರ ಇಳಿದು ಹೋಗಿ ದೇವ್ರನ್ನ ಮುಗ್ದು ಪ್ರಸಾದ ತೊಗೊಂಡು ಬಂದು. ಆ್ಯಕ್ಚುಲಿ ಇದು ಕವರಲ್ಲಿ ಈ ಥರ ಕೊಡ್ತಾರೆ ಅಲ್ವಾ, 2 bags ಅಷ್ಟು ತಗೊಂಡ್ವಿ. ಅಂದರೆ ನಮಗೆ ಒಂದು ಹಾಫ್ kg ಅಷ್ಟು ಸಿಗುತ್ತೆ. ಪೇಪರ್ ಅವಲಕ್ಕಿಯಿಂದ ಮಾಡಿರ್ತಾರೆ. ಇದು ಪೇಪರ್ ಅವಲಕ್ಕಿ, ಬೆಲ್ಲ, ಕಾಯಿ ತುರಿ ಹಾಕಿ ಮಾಡಿರ್ತಾರೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ. ಮಕ್ಕಳಿಗೆ ಸ್ಕೂಲ್ ರಜಾ ಹಾಕಿಸಿ ಬಂದಿದ್ದರಿಂದ ತುಂಬ ಪ್ಲೇಸಸ್ ಎಲ್ಲೂ ಸುತ್ತಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬಂದ್ವಿ. ಇಲ್ಲೂ ಅಷ್ಟೇ ಎಲ್ಲೂ ವಿಡಿಯೋ ಕ್ಲಿಪ್ಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅಲ್ವಾ. ಸೊ ಹಾಗಾಗಿ ದೇವ್ರ ದರ್ಶನ ಎಲ್ಲ ಎಲ್ಲೂ ರಶ್ ಇಲ್ದಿರೋ ತುಂಬ ಈಸಿಯಾಗಿ ಮುಗೀತು. ಅಲ್ಲೇ ಪ್ರಸಾದ ತಿಂದು ನಾವು ಹೊರಟು ಬಂದ್ವಿ. ಸೊ ವೈಶು ಅವಾಗ ತಾನೇ ನಿದ್ದೆ ಮಾಡಿ ಎದ್ದು ಫುಲ್ ಜೋಶಲ್ಲಿ ಸಾಂಗ್ಸ್ ಹೇಳ್ಕೊಡ್ತಾ ಇದ್ದಾಳೆ ಎಲ್ಲರಿಗೂ, ರೈಮ್ಸ್ ಸಾಂಗ್ಸ್ ಎಲ್ಲನೂ.
ಫೈನಲಿ ಮನೆಗೆ ರೀಚ್ ಆದ್ವಿ. 5:30 ಮಾರ್ನಿಂಗ್ ಆಗಿತ್ತು. ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ವಯಸ್ಸು ಆಟಾಡೋದಕ್ಕೆ ಡಿನ್ನರ್ ಸೆಟ್ ತೊಗೊಂಡಿದ್ಲು. ಸೊ ಅದನ್ನು ಇಟ್ಕೊಂಡು ಕೂತಿದ್ಲು ಮಲ್ಗೋದಿಲ್ಲ ಅಂತ ಹೇಳಿ. ಸೊ ಟ್ಯೂಸ್ಡೇನೇ ರಿಸೆಪ್ಷನ್ ಇತ್ತು. ಸೊ ಗಿಫ್ಟ್ ಏನಾದರೂ ತಗೊಳ್ಳೋಣ ಅಂತ ಹೇಳಿ ಬೆಳೆದು ಕುಂಕುಮದ ಭರಣಿ ತಗೊಳ್ಳೋಣ ಅಂತ ಹೇಳಿ ಶಾಪ್ಗೆ ಬಂದ್ವಿ. ಸೊ ರಿಸೆಪ್ಷನ್ ಬ್ಯಾಂಗ್ಳೂರಲ್ಲೇ ಇತ್ತು, ಮದುವೆ ಮಾತ್ರ ಧರ್ಮಸ್ಥಳದಲ್ಲಿ ಆಗಿದ್ದು. ಚೂಸ್ ಮಾಡ್ಕೊಂಡು ಎರಡರಲ್ಲೂ ನವಿಲ್ ಇದ್ದಿತ್ತು, ಕುಂಕುಮದ ಭರಣಿ ಚೆನ್ನಾಗಿತ್ತು ಅಂತೇಳಿ ಅದನ್ನೇ ತಗೊಂಡ್ವಿ. ಸೊ ಅದನ್ನು ಅಲ್ಲೇ ಶಾಪಲ್ಲೇ ಗಿಫ್ಟ್ ಪ್ಯಾಕ್ ಮಾಡಿ ಕೊಟ್ಟರು ಅವರೇನೆ. ಧರ್ಮಸ್ಥಳದಲ್ಲಿ ಮದುವೆ ಆಯಿತು, ರಿಸೆಪ್ಷನ್ ಮಾತ್ರ ಬ್ಯಾಂಗ್ಳೂರಲ್ಲೇ ಇತ್ತು. ಆ್ಯಕ್ಚುಲಿ ಬೀಗ್ರೂಟ ಅಂತಾರಲ್ವ, ಅದು ಮತ್ತು ರಿಸೆಪ್ಷನ್ ಎರಡು ಒಟ್ಟಿಗೆ ಮಾಡಿದ್ರಿಂದ ಊಟಕ್ಕೆ ನಾನ್ ವೆಜ್ ಇತ್ತು. ಸೊ ಮದುವೆ ಗಂಡು ಹೆಣ್ಣನ್ನು ಮಾತಾಡಿಸ್ಕೊಂಡು ಬಂದು ಫಸ್ಟೇನೆ ಊಟಕ್ಕೆ ಕೂತ್ಕೊಂಡ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ನಾನ್ ವೆಜ್ ತಿನ್ನೋದು ಕಡಿಮೆ, ಬಟ್ ವಿಡಿಯೋ ಮಾಡ್ಕೊಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ಜಸ್ಟ್ ಊಟ ಮಾಡಿದ್ದೆ ಅಷ್ಟೇ. ಸೊ ಹೀಗಿತ್ತು ನಮ್ಮ ಮದುವೆ ಮಂಗಳೂರು ಸ್ಮಾಲ್ ಟ್ರಿಪ್. ಶೇರ್ ಮಾಡ್ಕೊಂಡಿರೋದು ಕಡಿಮೆ ಕ್ಲಿಪ್ಸ್ ಆದರೂ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.